तो ये बेहद सशक्त तस्वीर देख रहे हैं आप पश्चिम बंगाल के कोलकाता से, जहां पर आप देख सकते हैं कि विजय रथ पर सवार प्रधानमंत्री नरेंद्र मोदी और उनके साथ शुभेंदु अधिकारी। तो बंगाल में बीजेपी का शक्ति प्रदर्शन एक तरह से देखने को मिल रहा है। প্রীতি রানীজি আমাদের মধ্যে এসে পৌঁছেছেন। আর কতজনের নাম আমরা করব যাদের উপস্থিতি ভিন রাজ্য থেকে। নমস্কার এবং হার্দিক অভিনন্দন। আমাদের মধ্যে फिर से आज के इस कार्यक्रम में सम्मानित अतिथियों को नमस्कार एवं हार्दिक अभिनंदन। आज गुरुदेव रविंद्रनाथ टैगोर का पुण्य जन्म तिथि है। आज के कार्यक्रम में विश्व के सर्वाधिक लोग ವೆಸ್ಟ್ ಬೆಂಗಾಲ್ನಲ್ಲಿ ಸುವೇಂದು ಅಧಿಕಾರಿಯ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ವೆಸ್ಟ್ ಬೆಂಗಾಲ್ನಲ್ಲಿ ಬರ್ತಾ ಇರುವಂತದ್ದು. ಆ ಒಂದು ಕ್ಷಣಕ್ಕೆ ಐತಿಹಾಸಿಕ ಕ್ಷಣ ಬಿಜೆಪಿ ಪಾಲಿಗೆ ಇದು. ಸುಮಾರು 76 ವರ್ಷಗಳ ಬಳಿಕ ಬಿಜೆಪಿ ಸರ್ಕಾರ ಅಲ್ಲಿ ಬರ್ತಾ ಇದೆ. ಎಲ್ಲ ಎನ್ಡಿಎ ಒಕ್ಕೂಟ ಆಡಳಿತದಲ್ಲಿರುವಂತಹ ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ. ನರೇಂದ್ರ ಮೋದಿ ಅವರು ವೇದಿಕೆಗೆ ಬರ್ತಾ ಇರುವಂತ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ. ಈಗ ಆಲ್ರೆಡಿ ವೇದಿಕೆ ಮೇಲೆ ಮ್ಯಾನ್ ಆಫ್ ದಿ ಮ್ಯಾಚ್, ವೆಸ್ಟ್ ಬೆಂಗಾಲ್ ಚುನಾವಣೆಯ ಮ್ಯಾನ್ ಆಫ್ ದಿ ಮ್ಯಾಚ್ ಅಂದ್ರೆ ಅದು ಅಮಿತ್ ಶಾ. ಅಮಿತ್ ಶಾ ಅವರಿದ್ದಾರೆ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ನಿತಿನ್ ನಬೀನ್ ಅವರಿದ್ದಾರೆ, ರಾಜನಾಥ್ ಸಿಂಗ್ ಅವರಿದ್ದಾರೆ. ಬಿಜೆಪಿ ಆಡಳಿತವಿರುವಂತ ಎಲ್ಲ ಮುಖ್ಯಮಂತ್ರಿಗಳು, ಎನ್ಡಿಎ ಒಕ್ಕೂಟದ ಮುಖ್ಯಮಂತ್ರಿಗಳಿದ್ದಾರೆ. ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು, ಈ ರೀತಿಯಾಗಿ ಎನ್ಡಿಎ ಒಕ್ಕೂಟ ಆಡಳಿತದಲ್ಲಿರುವಂತ ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಹಾಜರಾಗಿದ್ದಾರೆ. ಇದು ಎನ್ಡಿಎ ಒಕ್ಕೂಟದ ಶಕ್ತಿ ಪ್ರದರ್ಶನ. ಯಾಕಂದ್ರೆ ಬಹುದೊಡ್ಡ ರಾಜ್ಯದಲ್ಲಿ ಅಧಿಕಾರಕ್ಕೆ ಏರ್ತಾ ಇರುವಂತದ್ದು ಬಿಜೆಪಿ. ಸೊ ಹೀಗಾಗಿ ದೊಡ್ಡ ಉತ್ಸಾಹ ಕಾಣಿಸ್ತಾ ಇದೆ, ಅಲ್ಲಿ ಶಕ್ತಿ ಪ್ರದರ್ಶನ ಕಾಣಿಸ್ತಾ ಇದೆ. ಯೋಗಿ ಆದಿತ್ಯನಾಥ್ ಅವರು ಹಾಗೆ ಕೇಂದ್ರ ಸಚಿವರುಗಳು ಕೂಡ ಭಾಗಿಯಾಗಿದ್ದಾರೆ. ಹಿಮಾಂತ ಬಿಸ್ವಾ ಶರ್ಮಾ ಇದ್ದಾರೆ, ನೆಕ್ಸ್ಟ್ ಅವ್ರು ಸಿಎಂ ಆಗಲಿರುವಂಥದ್ದು. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಇದ್ದಾರೆ ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂದೆ ಇದ್ದಾರೆ, ಬಿಹಾರದ ಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ ಇದ್ದಾರೆ, জনগণমন রেডি রাখুন, ತ್ರಿಪುರಾ ಸಿಎಂ অ্যানাউন্স করলে বাজাবেন. ಈ ರೀತಿಯಾಗಿ ಮುಖ್ಯಮಂತ್ರಿಗಳ ದಂಡೆ ಅಲ್ಲಿ ನೆರೆದಿದೆ. 22 ರಾಜ್ಯ ಎನ್ಡಿಎ ಒಕ್ಕೂಟ ಆಡಳಿತವನ್ನು ಮಾಡ್ತಾ ಇರುವಂಥದ್ದು. 22 ರಾಜ್ಯದ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ. 21 ರಾಜ್ಯ ಈಗ ವೆಸ್ಟ್ ಬೆಂಗಾಲ್ ಗೆದ್ದಿರುವಂಥ ಹಿನ್ನೆಲೆಯಲ್ಲಿ 22 ರಾಜ್ಯ, 21 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದಾರೆ. ಎನ್ಡಿಎ ಒಕ್ಕೂಟ ಅಂತ ಅದಕ್ಕೆ ಹೇಳಿದ್ದು. ಅಲ್ಲಿ ಚಿರಾಗ್ ಪಾಸ್ವಾನ್ ಇದ್ದಾರೆ, ಚಂದ್ರಬಾಬು ನಾಯ್ಡು ಅವರು, ಎನ್ಡಿಎ ಒಕ್ಕೂಟದ ಎಲ್ಲ ನಾಯಕರು ಬಂದಿದ್ದಾರೆ. ದೊಡ್ಡ ಜನಸ್ತೋಮ ಇದೆ. ಯಾಕೆ ಅಂದ್ರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಜೆಪಿಯ ಮುಖ್ಯಮಂತ್ರಿ ಅಲ್ಲಿ ಅಧಿಕಾರವನ್ನ ವಹಿಸ್ಕೊಳ್ತಾ ಇರುವಂಥದ್ದು. ಸುವೇಂದು ಅಧಿಕಾರಿಗೆ ಅಧಿಕಾರ ಅಲ್ಲಿ. ಮಧ್ಯಪ್ರದೇಶದ ಮುಖ್ಯಮಂತ್ರಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು, ಈ ರೀತಿಯಾಗಿ ಎಲ್ಲ ಸ್ಟೇಟ್ನ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದಾರೆ. ಕೇಂದ್ರದ ಸಚಿವರುಗಳು ಭಾಗಿಯಾಗಿದ್ದಾರೆ. ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ವೇದಿಕೆ ಹತ್ತ. ಜನರ ಮಧ್ಯದಿಂದ ಬರ್ತಾ ಇರುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಎನ್ಡಿಎ ಒಕ್ಕೂಟದ ಶಕ್ತಿ ಪ್ರದರ್ಶನ ಆಗಿದೆ. ಪ್ರಧಾನಮಂತ್ರಿಗಳ ಜೊತೆಗೇನೆ ಬರ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗಲಿರುವಂಥ ಸುವೇಂದು ಅಧಿಕಾರಿ. ಇನ್ನು ಅಲ್ಲಿನ ಬಿಜೆಪಿ ರಾಜ್ಯಾಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಕೂಡ ಪ್ರಧಾನಮಂತ್ರಿಗಳ ಜೊತೆ ಬರ್ತಾ ಇದ್ದಾರೆ. ಬಂದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವೇದಿಕೆಗೆ ಆಗಮಿಸಿದ್ರು. ಸುವೇಂದು ಅಧಿಕಾರಿ ಕೇಸರಿ ಬಟ್ಟೆಯಲ್ಲಿ ಮಿಂಚ್ತಾ ಇದ್ದಾರೆ. ಇಷ್ಟು ದಿನ ಕೆಂಪಾಗಿ ಕಾಣಿಸ್ತಾ ಇದ್ದಂಥ ವೆಸ್ಟ್ ಬೆಂಗಾಲ್ ಕೇಸರಿಯಾಗಿ ಪರಿವರ್ತನೆ ಆಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿ ಅಭಿಮಾನಿಗಳು ನೆರೆದಿದ್ದಾರೆ.
ಕಾರ್ಯಕರ್ತರು ನಿಮಗೆ ತೋರಿಸ್ತಾ ಇದೀವಿ. ರವೀಂದ್ರನಾಥ್ ಟಾಗೂರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಲಾಗ್ತಾ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ. ಇವತ್ತು ಅವರ ಹುಟ್ಟುಹಬ್ಬ. ಬಂಗಾಳಿ ಕ್ಯಾಲೆಂಡರ್ ಪ್ರಕಾರ ಇವತ್ತು ರವೀಂದ್ರನಾಥ್ ಟಾಗೂರ್ ಅವರ ಹುಟ್ಟುಹಬ್ಬ. ಮೇ 7 ಅದು ನಾರ್ಮಲ್ ಕ್ಯಾಲೆಂಡರ್ ಪ್ರಕಾರ ಅವರ ಹುಟ್ಟುಹಬ್ಬ ಆದ್ರೆ ಬಂಗಾಳಿ ಕ್ಯಾಲೆಂಡರ್ ಪ್ರಕಾರ ಇವತ್ತು ಅವರ ಹುಟ್ಟುಹಬ್ಬ ರವೀಂದ್ರನಾಥ್ ಟಾಗೂರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವೇದಿಕೆಯಲ್ಲಿದ್ದಾರೆ. ಜನರತ್ತ ಕೈ ಬೀಸ್ತಾ ಇದ್ದಾರೆ. ಜನರ ಮಧ್ಯದಿಂದನೇ ಬಂದಿದ್ದಂಥದ್ದು. ಇದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ಬಂಗಾಳ. जोरदार कट्टल ध्वनि के साथ स्वागत कीजिए माननीय प्रधानमंत्री, परम आदरणीय प्रधानमंत्री श्री नरेंद्र मोदी जी का। माननीय राज्यपाल उपस्थित आছেন श्री आर.एन. रवि। ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕನ ಜನ ಎಲ್ಲ ಅಲ್ಲಿ ಮೋದಿ ಮೋದಿ ಅನ್ನುವಂತಹ ಘೋಷಣೆ ಕೂಗಿ ಬರ್ತಾ ಇದೆ. ಐತಿಹಾಸಿಕ ಕ್ಷಣ ನಿಮಗೆ ತೋರಿಸ್ತಾ ಇದೀವಿ ನೋಡಿ. ನರೇಂದ್ರ ಮೋದಿ ಅವರು ಈ ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ಸಂದರ್ಭ. শিলিগুড়ি নিবাসী শ্রী মাখনলাল সরকার সবরই প্রতীক্ষার মতো দীর্ঘ প্রতীক্ষা ভারত কেশরী ডক্টর শ্যামাপ্রসাদ মুখার্জি, যিনি ভারতের সংবিধান এবং ভারতবর্ষের অখণ্ডতার বিজেপি জন্য ಸಂಸ್ಥಾಪಕರು বাংলায় জন্মগ্রহণ করে নিজের ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು যাকে কাশ্মীরের জেলের রহস্য ಅವರ ನೆಲದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಏರೋದಕ್ಕೆ ಆಗಿರಲಿಲ್ಲ. এবং তার ಬಿಜೆಪಿಯನ್ನ ಕಟ್ಟಿದಂತವರು, ಜನಸಂಘವನ್ನ ಕಟ್ಟಿದಂತವರು, যিনি সহযোগী ছিলেন ಅವರ ನೆಲದಲ್ಲಿ ಇವತ್ತು ಬಿಜೆಪಿ ಅಧಿಕಾರಕ್ಕೇರಿದೆ. 97 ಹೆಮ್ಮೆಯ ಕ್ಷಣ ಬಿಜೆಪಿ ಪಾಲಿಗೆ. দিনে আমাদের এখানে ವಿಶ್ವದ ಅತಿದೊಡ್ಡ ಪಕ್ಷ ಬಿಜೆಪಿ. মাখনলাল সরকার তার ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ ಅಧಿಕಾರಕ್ಕೆ ಏರ್ದಂತಾಗ್ತಾ ಇದೆ. ಉತ್ತರ ಭಾರತದಲ್ಲಿ দিল্লি পুলিশ তাকে গ্রেফতার করে ನಾರ್ತ್ ಇಂಡಿಯನ್ ಪಾರ್ಟಿ ಅಂತ ಕರಿತಾ ಇದ್ರು ನೋಡಿ. ಈಗ ಈಶಾನ್ಯ ಭಾರತದಲ್ಲಿದೆ, বিচারালয়ে ವೆಸ್ಟ್ ಬೆಂಗಾಲ್, ಅಸ್ಸಾಮಲ್ಲೆಲ್ಲ ಈಗ ಅಧಿಕಾರಕ್ಕೇರಿರುವಂತ ಹಿನ್ನೆಲೆಯಲ್ಲಿ উকিলের পরামর্শে যে ಬರೀ আপনার মুক্তি ಉತ್ತರ ಭಾರತದ ಪಾರ್ಟಿಯಾಗಿ ಮಾತ್ರ ಉಳ್ಕೊಂಡಿಲ್ಲ. সরকার বলেছিলেন আমি কোন ಮುಂಚೆ ಎಲ್ಲ ಬಂದಂತಹ ಸಂದರ್ಭದಲ್ಲಿ ಬಿಜೆಪಿಯನ್ನ ಬ್ರಾಹ್ಮಣರ ಪಾರ್ಟಿ ಅಂತ ಹೇಳ್ತಾ ಇದ್ರು. ಇಲ್ಲ, ಅದೆಲ್ಲ ಅಳಿಸಿ ಹೋಗಿ ಎಷ್ಟೋ ವರ್ಷಗಳಾಯ್ತು. তাহলে আপনি গানটা গেয়ে শোনান। ಎಲ್ಲ ಮುಖ್ಯಮಂತ್ರಿಗಳನ್ನ ಮಾತನಾಡಿಸ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಗೆ শোনান। ಎನ್ಡಿಎ ಒಕ್ಕೂಟದ ನಾಯಕರುಗಳು, ಮುಖ್ಯಮಂತ್ರಿಗಳಾಗಿರುವಂತವ್ರನ್ನ পুলিশকে ಮಾತನಾಡಿಸ್ತಾ ಇದ್ದಾರೆ. কে কে ফার্স্ট ক্লাস কামড়া করে ಎಲ್ರಿಗೂ ಶುಭಾಶಯ ಕೋರ್ತಾ ಇದ್ದಾರೆ. এবং 100 টাকা দাও রাস্তায় যাতায়াতের জন্য। ಎಲ್ಲರೂ ಬಿಜೆಪಿಯ ಮುಖ್ಯಮಂತ್ರಿಗಳು. ಗುಜರಾತ್ನ ಮುಖ್ಯಮಂತ್ರಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ, মাখনলাল ಈ সরকার ರೀತಿಯಾಗಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳು, आज हमारा ಎನ್ಡಿಎ ಒಕ್ಕೂಟದ ಪ್ರಮುಖ ನಾಯಕರುಗಳು, ಏಕನಾಥ್ ಶಿಂದೆ, ಚಂದ್ರಬಾಬು ನಾಯ್ಡು, ಚಿರಾಗ್ ಪಾಸ್ವಾನ್, किसी का सामने सर ದೆಹಲಿಯ ಮುಖ್ಯಮಂತ್ರಿಗಳಿದ್ದಾರೆ. और ऐसे हजारों कार्यकर्ता का बलिदान और प्रतीक्षा का कारण आज इस ಕೇಂದ್ರ ಸಚಿವರುಗಳು ಬಂದಿದ್ದಾರೆ. ये सिर्फ कोई ಯಾಕೆ ಈ ರೀತಿಯಾಗಿ ಎನ್ಡಿಎ ಒಕ್ಕೂಟದ प्रसाद मुखर्जी की धरती पर ಅಧಿಕಾರದಲ್ಲಿರುವಂತ ಮುಖ್ಯಮಂತ್ರಿಗಳೆಲ್ಲ ಬಂದಿದ್ದಾರೆ ಅಂದ್ರೆ ಇದೊಂದು ಐತಿಹಾಸಿಕ ಕ್ಷಣ, ಹೆಮ್ಮೆಯ ಕ್ಷಣ, ಶಕ್ತಿ ಪ್ರದರ್ಶನ, ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕಾಗಿದೆ. वैसे ही कांगो ट्री से गंगा सागर तक डबल इंजन सरकार भारत हमारा सरकार क्षमा ಇದುವರೆಗೂ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಏರೋದಕ್ಕೆ ಆಗಿರಲಿಲ್ಲ. ऐसे ही कितना माखनलाल सरकार ತುಂಬಾ ಕಷ್ಟ ಇತ್ತು ಬಿಜೆಪಿ ಅಧಿಕಾರಕ್ಕೆ ಏರೋದು. कर दिया 2021ರಿಂದ ಶುರುವಾದಂತ ಅಲೆ ಇದು. किसी भी 2026ರಲ್ಲಿ ಅಧಿಕಾರಕ್ಕೆ ಏರಿದ್ರು. नहीं है ಶಪಥ ಮಾಡಿದ್ರು ಬಿಜೆಪಿ ನಾಯಕರು, ನರೇಂದ್ರ ಮೋದಿ, ಅಮಿತ್ ಶಾ ಅವರು, ಈ ಬಾರಿ ಬಂದೇ ಬರ್ತೀವಿ. ಬಂಗಾಳಕ್ಕೋಸ್ಕರ ಬಿಜೆಪಿ ಅಲ್ಲ, ಭಾರತಕ್ಕೋಸ್ಕರ ಬಂಗಾಳವನ್ನ ಗೆಲ್ಲಬೇಕಾಗಿದೆ ಬಿಜೆಪಿ ಅಂತ. में उपस्थित है ಆಲ್ಮೋಸ್ಟ್ ಗಡಿ ಭಾಗದಲ್ಲಿರುವಂತಹ थोड़ी बाद में ಎಲ್ಲಾ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಗೆದ್ದಿದೆ. ಅಂದ್ರೆ ಆ ಭಾಗದಲ್ಲಿ, ಬಾಂಗ್ಲಾ, ಪಾಕಿಸ್ತಾನದ ಗಡಿ ಭಾಗದಲ್ಲಿರುವಂಥ ರಾಜ್ಯಗಳಲ್ಲಿ, ಬಿಹಾರ ಆಗಲಿ, ಅಸ್ಸಾಂ ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ತ್ರಿಪುರಾ ಆಗಲಿ, ಮಣಿಪುರ, ಬಾಂಗ್ಲಾಗೆಲ್ಲ ಹೊಂದ್ಕೊಂಡಿರುವಂಥ ರಾಜ್ಯಗಳು ಅಲ್ಲಿ ಅಧಿಕಾರಕ್ಕೇರಿದೆ. ಅಲ್ಲೆಲ್ಲ ಕಡೆನೂ ಕೂಡ ಈಗ ಬಿಜೆಪಿ ಇದೆ.
22 ರಾಜ್ಯದಲ್ಲಿ ಅಂದ್ರೆ ತಮಾಷೆಯ ಮಾತಲ್ಲ. 1-2 ಸೀಟು ಗೆಲ್ಲಿಕ್ಕೆ ಒದ್ದಾಡ್ತಾ ಇದ್ದಂಥ ರಾಜ್ಯಗಳಲ್ಲಿ ಇವತ್ತು ಪೂರ್ಣ ಪ್ರಮಾಣದ ಅಧಿಕಾರ. ಎಕ್ಸಾಕ್ಟ್ಲಿ 10 ವರ್ಷಗಳ ಹಿಂದೆ ಇದೇ ರಾಜ್ಯದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ ಶಾಸಕರ ಸಂಖ್ಯೆ ಎಷ್ಟಿತ್ತು? 2016ರಲ್ಲಿ ಇದ್ದಿದ್ದೇ 3 ಜನ ಶಾಸಕರು, 3 ಜನ ಶಾಸಕರು 10 ವರ್ಷಗಳ ಹಿಂದೆ. ಇವತ್ತು 207 ಜನ ಶಾಸಕರಿದ್ದಾರೆ ವೆಸ್ಟ್ ಬೆಂಗಾಲ್ನಲ್ಲಿ. 294 ಶಾಸಕರ ಪೈಕಿ 206 ಜನ ಬಿಜೆಪಿಯ ಶಾಸಕರಿದ್ದಾರೆ. ಅಷ್ಟು ಈಸಿ ಅಲ್ಲ ಅಧಿಕಾರಕ್ಕೆ ಏರಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಕಮ್ಯುನಿಸ್ಟ್ ಪಾರ್ಟಿ 34 ವರ್ಷಗಳಿಂದ ಹತ್ತತ್ರ 35 ವರ್ಷಗಳ ಕಾಲ ಅಧಿಕಾರವನ್ನು ಮಾಡಿತ್ತು. ತದನಂತರ ಟಿಎಂಸಿ 15 ವರ್ಷಗಳ ಕಾಲ ಅಧಿಕಾರವನ್ನು ಮಾಡಿತ್ತು. ಅವರಿಂದ ಅಧಿಕಾರವನ್ನ ಕಿತ್ಕೊಳ್ಳುವಂಥದ್ದು ಅಷ್ಟು ಈಸಿ ಅಲ್ಲ. ಅದರಲ್ಲಿ ಹೋರಾಟ ಇತ್ತು, ಸಂಘಟನೆ ಇತ್ತು, ನಿರಂತರ ಪ್ರಯತ್ನ ಇತ್ತು. ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಹೋರಾಟ ಅಲ್ಲ, ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಸಂಘಟನೆ ಅಲ್ಲ, ನಿರಂತರವಾಗಿ 5 ವರ್ಷಗಳಿಂದಲೂ ಕೂಡ ಅಧಿಕಾರಕ್ಕೇರಲೇಬೇಕು ಅನ್ನುವಂಥ ಹಠ, ಹೋರಾಟ ಬಿಜೆಪಿ ಇದ್ದಿದ್ದು. ಫೈನಲಿ ವೆಸ್ಟ್ ಬೆಂಗಾಲ್ನಲ್ಲಿ ಅಧಿಕಾರಕ್ಕೇರಿದ್ರು. ಮತ್ತೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಸುವೇಂದು ಅಧಿಕಾರಿ 5 ವರ್ಷದ ಹಿಂದಷ್ಟೇ ಅವರು ಬಂದಿದ್ದು ಬಿಜೆಪಿಗೆ. 2020ರಲ್ಲಿ ಬಂದಿದ್ರು, 6 ವರ್ಷಗಳ ಹಿಂದೆ. ಇವತ್ತು ಅವರು ಮುಖ್ಯಮಂತ್ರಿ. ಇದರಲ್ಲಿ ಇನ್ನೊಂದು ಮೆಸೇಜ್ ಕೊಡ್ತಾ ಇದೆ ಬಿಜೆಪಿ. ಯಾಕೆಂದ್ರೆ ಈ ಹಿಂದೆ ಎಲ್ಲ ಮಾತಿತ್ತು, ಬಿಜೆಪಿಲಿ ಇದ್ದಂಥವ್ರಿಗಷ್ಟೇ, ಮೂಲ ಬಿಜೆಪಿಗರಿಗಷ್ಟೇ ಅಧಿಕಾರ, RSS ಇಂದ ಬಂದಂಥವ್ರಿಗಷ್ಟೇ ಅಧಿಕಾರ. ಇಲ್ಲ, ಚೇಂಜ್ ಆಗಿದೆ ಬಿಜೆಪಿ. ನಮಗೆ ಅಧಿಕಾರ ತಂದು ಕೊಡುವಂಥವ್ರು, ನಮ್ಮನ್ನ ನಂಬಿಕೆ ಇಟ್ಕೊಂಡು ಬಂದಂಥವ್ರಿಗೂ ಕೂಡ ನಾವು ಅಧಿಕಾರ ಕೊಡ್ತೀವಿ. ಕೆಪಾಸಿಟಿ, ಕೇಪಬಿಲಿಟಿ, ನಾಯಕತ್ವ ಇದ್ರೆ, ಲೀಡರ್ಶಿಪ್ ಇದ್ರೆ ಅವ್ರಿಗೆ ಅಧಿಕಾರ ಅಂತ ಮೆಸೇಜ್ ಕೊಡ್ತಾ ಇದೆ ಬಿಜೆಪಿ. ಇದೊಂದೇ ರಾಜ್ಯ ಅಲ್ಲ, 6 ವರ್ಷದ ಹಿಂದೆ ಅಷ್ಟೇ ಬಂದಿದ್ದಂತ ಸುವೇಂದು ಅಧಿಕಾರಿ ಇವತ್ತು ಮುಖ್ಯಮಂತ್ರಿ ಬಿಜೆಪಿಯಲ್ಲಿ. ಬಿಕಾಸ್ ಬಿಜೆಪಿ ಅಲ್ಲಿ ಅಧಿಕಾರಕ್ಕೆ ಏರುವಂತ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತವರಲ್ಲಿ ಒಬ್ಬರು ಸುವೇಂದು ಅಧಿಕಾರಿ. 2 ಬಾರಿ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದಂತವ್ರು. ತಮಾಷೆ ಮಾತಲ್ಲ. 1 ಬಾರಿ ಏನೋ ಸೋಲಿಸಿದ್ರೆ ಏನೋ ಫ್ಲೂಕಲ್ ಏನೋ ಆಗಿರ್ಬೇಕಲ್ಲಿ ಗೆದ್ರು ಅಂತ ಹೇಳ್ಬೋದು. 2 ಬಾರಿ ಮಾಸ್ ಲೀಡರ್ ಮಮತಾ ಬ್ಯಾನರ್ಜಿ ಸಾಮಾನ್ಯ ಮುಖ್ಯಮಂತ್ರಿ ಅಲ್ಲ, ಅವರು ಮಾಸ್ ಲೀಡರ್. 3 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಕಳೆದ ಬಾರಿ ಸೋಲಿಸಿದ್ರು. ಸುವೇಂದು ಅಧಿಕಾರಿ ಎಲ್ಲಿರ್ತಾರೆ ಅಲ್ಲೋಗಿ ನಾನು ನಿಂತ್ಕೊಂಡು ಸೋಲಿಸ್ತೀನಿ ಎಂದಿದ್ರು ಮಮತಾ ಬ್ಯಾನರ್ಜಿ. ನಂದಿಗ್ರಾಮದಲ್ಲಿ ನಿಂತಿದ್ರು ಸುವೇಂದು ಅಧಿಕಾರಿ. ಅಲ್ಲೋಗಿ ನಿಂತ್ಕೊಂಡು ಸೋಲಿಸ್ತೀನಿ ನಮಗೆ ಮೋಸ ಮಾಡಿದಂಥವ್ರನ್ನ ಅಂತ ಹೇಳಿದ್ರು. ಆಗ್ಲಿಲ್ಲ. 1956 ವೋಟ್ಗಳಲ್ಲಿ ಸೋಲ್ತಾರೆ ಮಮತಾ ಬ್ಯಾನರ್ಜಿ. ಹಾಲಿ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಮಾಸ್ ಲೀಡರ್ ಆಗಿದ್ದಂಥವ್ರು. ಅದೇ ಚಾಲೆಂಜ್ ಸುವೇಂದು ಅಧಿಕಾರಿ ತಗೊಂಡಿದ್ರು ಈ ಸಲ. ಮಮತಾ ಬ್ಯಾನರ್ಜಿ ಎಲ್ಲಿ ನಿಂತ್ಕೊಳ್ತಾರೆ ಅಲ್ಲೋಗಿ ನಿಂತ್ಕೊಂಡು ನಾನು ಸೋಲಿಸ್ತೀನಿ ಅಂತ ಹೇಳಿದ್ರು ಸುವೇಂದು ಅಧಿಕಾರಿ. ಕಳೆದ ಬಾರಿ ಸುವೇಂದು ಅಧಿಕಾರಿ ಎಲ್ಲಿ ನಿಂತ್ಕೊಳ್ತಾರೋ ಅಲ್ಲೋಗಿ ನಾನು ಸೋಲಿಸ್ತೀನಿ ಅಂದ್ರು ಮಮತಾ ಬ್ಯಾನರ್ಜಿ. ಆಗಿರ್ಲಿಲ್ಲ. ಈ ಬಾರಿ ಅದೇ ಚಾಲೆಂಜ್, ಸೇಮ್ ಚಾಲೆಂಜ್ ಸುವೇಂದು ಅಧಿಕಾರಿ ಹಾಕಿದ್ರು. ಅದೆಲ್ಲಿ ನಿಂತ್ಕೊಳ್ತಾರೋ ನಿಂತ್ಕೊಳ್ಳಿ, ಅಲ್ಲೋಗಿ ನಾನು ಸೋಲಿಸ್ತೀನಿ ಮಮತಾ ಬ್ಯಾನರ್ಜಿನ ಅಂತ ಹೇಳಿದ್ರು. ಹೇಳಿದಂತೆ ಮಾಡಿ ತೋರಿಸಿದ್ದಾರೆ. ನಂದಿಗ್ರಾಮ, ಬಬಾನಿಪುರ 2 ಕಡೆನೂ ಕೂಡ ನಿಂತ್ಕೊಂಡಿದ್ರು ಸುವೇಂದು ಅಧಿಕಾರಿ. ಬಬಾನಿಪುರದಲ್ಲಿ ಸೋಲ್ಸಿದ್ರು ಮಮತಾ ಬ್ಯಾನರ್ಜಿ ಅವರನ್ನ. ಕಳೆದ ಬಾರಿ ಆದ್ರೂ 2021ರಲ್ಲಿ ಬರೀ 1956 ವೋಟ್ ಆದ್ರೆ ಈ ಬಾರಿ ಸೋಲ್ಸಿದ್ದು ಸುವೇಂದು ಅಧಿಕಾರಿ ಹೀನಾಯವಾಗಿ ಸೋಲ್ಸಿದ್ರು ಮಮತಾ ಬ್ಯಾನರ್ಜಿನ. 15,105 ಮತಗಳ ಸೋಲು. ಅದು 1000-2000 ಅಲ್ಲ, 15,000 ವೋಟು ಅವರ ಕ್ಷೇತ್ರದಲ್ಲೇ ಹೋಗಿ ಸೋಲ್ಸಿದ್ದು. ಇವ್ರ ಕ್ಷೇತ್ರದಲ್ಲಿ ನಿಂತ್ಕೊಂಡು ಸೋಲ್ಸಿದ್ ಬೇರೆ, ಅವ್ರ ಕ್ಷೇತ್ರಕ್ಕೆ ಹೋಗಿ ಸೋಲ್ಸಿದ್ದು. ಅದರಲ್ಲೇ ಗೊತ್ತಾಗುತ್ತಲ್ಲ ಸುವೇಂದು ಅಧಿಕಾರಿ ಅಲ್ಲಿ ಎಷ್ಟು ಜನ ಮನ್ನಣೆಯನ್ನ ಗಳಿಸಿದ್ದಾರೆ, ವರ್ಚಸ್ಸು ಇದೆ ಅಂತ. ಸೊ ಆ ಕಾರಣಕ್ಕೋಸ್ಕರನೇ ಅವರಿಗೆ ಅಲ್ಲಿ ಅಧಿಕಾರ ಸಿಕ್ಕಿದ್ದು. ತಮಾಷೆ ಮಾತಲ್ಲ ಅದು. ವಿರೋಧ ಪಕ್ಷ ನಾಯಕರಾಗಿದ್ರು 2021ರಿಂದ ವಿರೋಧ ಪಕ್ಷ ನಾಯಕರು. ಪಕ್ಷವನ್ನ ಕಟ್ಟಿ ಬೆಳೆಸುವಂತ ನಿಟ್ಟಿನಲ್ಲಿ ನಿರಂತರವಾದಂತ ಟಿಎಂಸಿ ಕಾರ್ಯಕರ್ತರ ದಾಳಿಯನ್ನ ಕೂಡ ಆದಾಗ ಅಲ್ಲಿನ ಕಾರ್ಯಕರ್ತರಿಗೆ ಶಕ್ತಿಯನ್ನ ತುಂಬಿದ್ದು ಸುವೇಂದು ಅಧಿಕಾರಿ. ನಾನು ಹೇಳ್ತಾ ಇದ್ನಲ್ಲ ಅವಾಗ್ಲೇ, ತಮಾಷೆ ಅಲ್ಲ. ಅಲ್ಲಿ ಕಂಪ್ಲೀಟ್ ಆಗಿ ಲೆಫ್ಟಿಸ್ಟ್ ಪಾರ್ಟಿಗಳೇ ಅಧಿಕಾರವನ್ನ ಮಾಡುವಂತ ಸಂದರ್ಭದಲ್ಲಿ ಒಂದು ರಾಜ್ಯವನ್ನ ಬಲಕ್ಕೆ ತಿರುಗಿಸೋದಿದೆಯಲ್ಲ,
ಎಡಕ್ಕೆ ವಾಲಿದ್ದಂಥ ರಾಜ್ಯವನ್ನ ಬಲಕ್ಕೆ ತಿರ್ಸೋದಿದೆಯಲ್ಲ, ತಮಾಷೆ ಮಾತಲ್ಲ. ನಿರಂತರ ಸಭೆಗಳು, ಅದು ದೊಡ್ಡ ದೊಡ್ಡ ಸಮಾವೇಶ ಎಲ್ಲ ಮಾಡಿದ್ದು. ಬಿಜೆಪಿ RSS ಅಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. 1,65,000 ಸಭೆಗಳನ್ನ ಮಾಡಿದ್ದು. 200-300 ಜನ ಸೇರ್ಕೊಳ್ಳೋದು, 50-100 ಜನ ಸೇರ್ಕೊಳ್ಳೋದು, ಜನರನ್ನ ಕನ್ವಿನ್ಸ್ ಮಾಡೋದು, ಯಾವ ಕಾರಣಕ್ಕೋಸ್ಕರ ಬಿಜೆಪಿ ಬರಬೇಕು ಇಲ್ಲಿ, ಯಾವ ಕಾರಣಕ್ಕೋಸ್ಕರ TMC ತೊಲಗಬೇಕು ಅಂತ ಹೇಳ್ತಾ ಇದ್ರು. ಅದೆಲ್ಲವೂ ವರ್ಕೌಟ್ ಆಗಿದೆ. 5 ವರ್ಷಗಳ ನಿರಂತರ ಪ್ರಯತ್ನ ಅದು. ನೋಡ್ತಾ ಇರ್ತೀವಿ ಕಾಂಗ್ರೆಸ್ ಯಾಕಪ್ಪ ಸೋಲ್ತಾ ಇದೆ ಅಂತ ನೋಡಿದ್ರೆ, ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಕೈ ಬೀಸ್ತಾರೆ, ಓಟ್ ಹಾಕಿ ಅಂತಾರೆ, ಕೋಮುವಾದಿ ಬಿಜೆಪಿ ಅಂತಾರೆ, RSS ನಂಬೇಡಿ ಅಂತಾರೆ. ಇಷ್ಟಾದರೆ ಸಾಲಲ್ಲ. ಅಂಡರ್ ಕರೆಂಟ್ ಎಷ್ಟು ವರ್ಕ್ ಮಾಡ್ತೀರಾ, ಗ್ರೌಂಡ್ ರಿಯಾಲಿಟಿ ಎಷ್ಟು ವರ್ಕ್ ಮಾಡ್ತೀರಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಮಾಡಿ ತೋರಿಸ್ತಾ ಇದೆ ಬಿಜೆಪಿ. ಇದು ಭದ್ರ ಬುನಾದಿ ಹಾಕ್ಕೊಡ್ತಾ ಇರುವಂಥದ್ದು ಬಿಜೆಪಿ 2029 ಲೋಕಸಭೆ ಎಲೆಕ್ಷನ್ಗೆ ಭದ್ರ ಬುನಾದಿ. ಇದು ಅಧಿಕಾರದಲ್ಲಿ ಇಲ್ಲದಿದ್ದಂತಹ ಒಂದು ರಾಜ್ಯಗಳಲ್ಲೂ ಅಧಿಕಾರಕ್ಕೆ ಏರೋದಿದೆಯಲ್ಲ, ಇದು ಮುಂದಿನ ಲೋಕಸಭೆ ಎಲೆಕ್ಷನ್ ಇದೆಯಲ್ಲ, ಅದಕ್ಕಿನ್ನಷ್ಟು ಭದ್ರ ಬುನಾದಿ. ಹತ್ತತ್ರ ಒಂದು 10 ಎಲೆಕ್ಷನ್ ಆದವಪ್ಪ 2024 ಲೋಕಸಭೆ ಎಲೆಕ್ಷನ್ ಆದ ಬಳಿಕ. ಅದರಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಬಿಟ್ರೆ, ತಮಿಳುನಾಡಿನಲ್ಲಿ TVK ಗೆದ್ದಿದ್ದು ಬಿಟ್ರೆ, ಇನ್ನೆಲ್ಲ ಕಡೆ ಗೆದ್ದಿರುವಂಥದ್ದು ಬಿಜೆಪಿ. ಬಿಜೆಪಿನೇ ಆಡಳಿತವನ್ನು ಮಾಡ್ಕೊಂಡು ಬರ್ತಾ ಇದೆ, ಎಲ್ಲ ಕಡೆ ಗೆಲ್ಕೊಂಡು ಬರ್ತಾ ಇದೆ. 2024 ಲೋಕಸಭೆ ಎಲೆಕ್ಷನ್ನಲ್ಲಿ ಆದಂಥ ಹಿನ್ನಡೆ, ತಪ್ಪುಗಳು ತಿದ್ಕೊಂಡು ಬರ್ತಾ ಇದೆ, ಕೋರ್ಸ್ ಕರೆಕ್ಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ಪಾಠ ಕಲಿತಾ ಇಲ್ಲ.